ಒಂದ್ ಕಪ್ ಕಾಫಿ ತೆಗೆದುಕೊಂಡು ಬಾರೆ. ನೋಡಿಸಿಲ್ಲ, ಮನೆಯಲ್ಲಿ ತುಂಬಾ ಕೆಲಸ ಇದೆ. ಯಾಕಂದ್ರೆ ಈಗ ಹಬ್ಬ ಬರ್ತಾ ಇದೆ. ಮನೆಯಲ್ಲಿ ಸ್ವಲ್ಪ ಸುಣ್ಣ ಬಣ್ಣ ಮಾಡಿಸ್ಬೇಕು. ನೀನು ಒಬ್ಬಳೇ ಇರ್ತೀಯಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬೇಗ ಬೇಗನೆ ಕೆಲಸ ಮಾಡು ಅಂತ. ಆಯ್ತು, ಹೇಳಿತು ಬಿಡಿ. ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಹೊಸದಾಗಿ ಸೊಸೆಯಾಗಿ ಗಂಡನ ಮನೆಗೆ ನಡೆಯಲು ಬಂದ ಹೆಣ್ಣಿಗೆ ಗಂಡನ ಮನೆಯಲ್ಲಿ ಇಷ್ಟೊಂದು ಸಂತೋಷ ಇರುತ್ತದೆ ಅಂತ ನಾನು ತಿಳ್ಕೊಂಡಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತವಂತೆ. ನನ್ನ ಪಾಲಿಗೆ ಬಂದಿದೆ, ನಾನು ಮಾಡ್ತೀನಿ ಬಿಡಿ. ಏನು ಮಾಸಿಲ್ಲ, ಧರ್ಮದ ಬಗ್ಗೆ ಕುಳಿತುಕೊಂಡಿಲ್ಲ. ಬನ್ನಿ ಮಾಮ, ಪೇಟೆಯಿಂದ ಈಗ ಬಂದ್ರಾ? ಬರ್ಲಾರ್ದೆ ಇನ್ನೇನ್ ಮಾಡ್ತಾರೆ? ಮನೆ ಕಡೆ ಚಿಂತೆ ಇದ್ರೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರು. ಮನೆ ಕಡೆ ಅವ್ರಿಗೇನು ಚಿಂತೆ ಇದೆ? ಯಾರು ಬರ್ತಾರೋ, ಯಾರು ಹೋಗ್ತಾರೋ, ಏನ್ ಮಾಡ್ತಾರೋ ಸ್ವಲ್ಪ ಕೂಡ ಪರಿಜ್ಞಾನ ಇಲ್ಲ ಅವ್ರಿಗೆ. ಸಾಕು, ಮುಚ್ಚು ಬಾಯಿ. ಬಾಯಿಗೆ ಬಂದಂಗೆ ಬಗಳಿ ಬೆತ್ತದಿಂದ ಹಡಿಸ್ಕೋಬೇಡ. ಈ ಮನೆಯಲ್ಲಿ ನಿನಗೆ ಕಡಿಮೆ ಅದೇನು? ಚಿನ್ನದಂತ ಸಸಿಗೆ ತೋಡು ಆನದಿಂದ ಕಾಲ ಕಳೆದು ಬಿಟ್ಟು ಹೊಟ್ಟಿ ಕಿಚ್ಚು ಪಡಿತಿ. ಹೋಗ್ಲಿ ಬಿಡಿ ಮಾಮ. ಅತ್ತೆ ತಿಳಿಯದೆ ಏನಾದ್ರೂ ತಪ್ಪು ಮಾತಾಡಿದ್ರೆ ನೀವು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಈ ರೀತಿ ಅವರನ್ನು ಬೈಬೇಡಿ. ಅತ್ತೆ ಪರವಾಗಿ ನಾನು ನಿಮ್ಮ ಕಾಲಿಗೆ ಬಿದ್ದು ನಿಮ್ಮಲ್ಲಿ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಮೇಲೆಳ ಮಶೀಲ, ನಿನ್ನಂತ ಸದುಗುಣ ಅವಳಿಗೆ ಎಲ್ಲಿಂದ ಬರಬೇಕು? ಇವತ್ತ ನಮ್ಮ ಮನೆಯ ಬಾಕಲ ತೆರೆದಾಯ್ತು. ಬಾಕಲ ತೆರೆದಾಯ್ತು. ಒಟ್ಟಾರೆ ನಾವು ಮಣ್ಣಿನ ಮಕ್ಕಳ ಹುಟ್ಟೋದಕ್ಕೂ ಸಾರ್ಥಕವಾಯ್ತು. ಶ್ರೀಕಾಂತ್, ಯಾಕೋ ಇಂದ ಎಷ್ಟು ಖುಷಿದಾಗಿದ್ದಿ? ಮತ್ತೇನೋ ಹೊಸ ಸುದ್ದಿ ತಿಳಿಸೇಳು ತಮ್ಮ. ಹಿಂದೆ ನಮ್ಮ ತೋಟಕ್ಕೆ ಸರ್ಕಾರಿ ಕೃಷಿ ಅಧಿಕಾರಿಗಳು ಬಂದಿದ್ರು. ನಮ್ಮ ಹೊಲದ ಬೆಳೆಗಳೆಲ್ಲ ನೋಡಿ ಅವರು ಚೆನ್ನಾಗಿ ಹೇಳಿದ್ರು. ಈ ವರ್ಷನ ಬಹುಮಾನ ಸಹ ನಮ್ಗ ಕೊಡ್ತೀನಂತ ಹೇಳಿದ್ರು ಅಪ್ಪಾಜಿ. ಆಗ ಈ ವರ್ಷದ ಉತ್ತಮ ಬೆಳೆಯಂದು ನಮಗ ಬಹುಮಾನ ಸಹ ಕೊಡ್ತೇನಂತ ಹೇಳಿದ್ರು. ಇದರಲ್ಲಿ ನಿನ್ನ ಸಮಯದ ಫಲ ಕಷ್ಟವಾಯ್ತು ಶ್ರೀಕಾಂತ್. ಮನೆ ಕಡೆ ನೆನಪಿಲ್ಲದ ಭೂಮಿ ತಾಯಿಗೆ ದುಡಿದು ನಿನ್ನ ದಯ ಪವಿತ್ರ ಆಯ್ತು. ಇರಲಿ, ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳಪ್ಪ. ಅತ್ತೆ, ಮಾವ, ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದ್ದಂತೆ ಕಾಣುತ್ತದೆ. ಏನಪ್ಪ ಜಗದೀಶ್, ಎಲ್ಲ ಕ್ಷೇಮಾಗಿದೆಯಾ? ನನಗೇನ ಮಾವ, ಯಾವ ತೊಂದರೆನೂ ಇಲ್ಲ, ಕ್ಷೇಮವಾಗಿದ್ದೇನೆ. ಜಗದೀಶ್, ಈ ನಿನ್ನ ತಂಗಿ ದಿನಾಲೋ ನಿನಗೆ ನೆನೆಸಿಕೊಂಡು ಒಂದು ದಿವಸ ಊಟ ಸಕಟ ಬಿಟ್ಟು ಕೂತಾಳೆ. ಹೌದಪ್ಪ ಜಗದೀಶ, ನಿನ್ನ ತಂಗಿ ತುಂಬಾ ಒಳ್ಳೆಯವಳು. ಎಲ್ಲ ಹೆಣ್ಣು ಮಕ್ಕಳು ನಿನ್ನ ತಂಗಿಯನ್ನು ನೋಡಿ ಕಲ್ಕೋಬೇಕು. ನಿಮ್ಮ ಪ್ರೀತಿ ತುಂಬಾ ತುಂಬಾ ದೊಡ್ಡದಿದೆ. ಅದು ಅಲ್ಲದೆ ಇವಳನ್ನು ವರ್ಣಿಸಬೇಕಂದ್ರೆ ಶಬ್ದನೇ ಸಾಲುವುದಿಲ್ಲ. ಹೌದಲ್ಲ ಮೆಸ್ಸಿಲ್ಲ? ಹಾಗೇನಿಲ್ಲ ಬಿಡಿ ಅತ್ತೆ. ಪ್ರೀತಿ ಪ್ರೇಮವನ್ನ ದಿನನಿತ್ಯ ನೀವು ತೋರಿಸ್ತಾನೆ ಇದ್ದೀರಲ್ಲ, ನಮ್ಗೆ ಇಷ್ಟು ಸಾಕು. ಏನು, ಇಷ್ಟು ಬೇಗನೆ ನನಗೆ ಪ್ರೀತಿ ಸಾಕಾಗೋಯ್ತಾ? ಯಾಕಮ್ಮ? ಅತ್ತೆ, ಏನತ್ತೆ, ಎಷ್ಟೊಂದು ಪ್ರೀತಿ ಇಟ್ಟುಕೊಂಡು ಬಿಟ್ರಿ ನಿಮ್ಮ ಮುದ್ದಾದ ಸೊಸೆ ಮೇಲೆ. ಸೊಸೆ ಮೇಲೆ ನೀವಿಟ್ಟಿರುವ ಪ್ರೀತಿಯನ್ನು ನೋಡಿದ್ರೆ ಎಲ್ಲಿ ನಾನು ಬಂದ ಕೆಲಸ ಫಲಿಸದೆ ಮರಳಿ ಮನೆಗೆ ವಾಪಸ್ ಹೋಗ್ತೀನಂತ ಚಿಂತೆ. ಏನಪ್ಪ, ಏನು ವಿಚಾರ ಮಾಡ್ತಿದ್ಯಲ್ಲ? ಏನು ವಿಶೇಷ? ಇಲ್ಲಿವರೆಗೂ ದಯ ಮಾಡಿಸಿದ್ರಿ, ಏನು ವಿಷಯ? ಬೀಗರ ಅಂದ ಮೇಲೆ ಬರದೇ ಇರ್ತಾನೆ ನಮ್ಮ
ಏಕೋ ಅವಳ ತಂಗಿಯನ್ನು ಮಾತಾಡ್ಸಕ ಬಂದಿರ್ಬೇಕು. ಅಲ್ಲೇ ಜಗದೀಶ್ ಮಾಮ. ಬರೀ ಮಾತನಾಡಿಸಿ ಹೋಗೋದಕ್ಕಷ್ಟೇ ಬಂದಿಲ್ಲ ಶ್ರೀಕಾಂತ್. ತಮ್ಮೆಲ್ಲರ ಸಹಕಾರಿ ಇದ್ದರೆ ನನ್ನ ತಂಗಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಅಂತದ ಕೆಲಸ ಏನಿದೆ ನಿಮ್ಮ ಮನೆಯಲ್ಲಿ? ಕೆಲಸವೇನಿದ್ದಿತ್ತಿಲ್ಲ. ತಮ್ಮೆಲ್ಲರಿಗೆ ಗೊತ್ತಿದ್ದಾಗೆ ನಾಗರ ಹಬ್ಬ ನಾಗರ ಪಂಚಮಿ ಸನಿ ಬರಲಿಲ್ಲವೇ? ನಾಗರ ಪಂಚಮಿಯಲ್ಲಿ ನಾರಿಯರ ಎಲ್ಲರೂ ನಕ್ಕು ನಲಿಯುತ್ತಾ ಹುತ್ತಿಗೆ ಹಾಲ ಎರಿಬೇಕಲ್ಲ, ಅದಕ್ಕೆ ಆತುರ ಪಟ್ಟು ಬಂದೆ ತಂಗಿಯ ಸಾಗಿ. ಯಾವಾಗ ನೀನು ಈ ಮನೆಯಲ್ಲಿ ಕಾಲಿಟ್ಟೋ ಆವಾಗ್ಲಿ ಗೊತ್ತಾಯ್ತು ಏನೊಂದು ಪಿತೂರಿ ತೆಗೆದುಕೊಂಡು ಇಲ್ಲಿ ಬರ್ತೀಯಾ ಅಂತ. ತಂಗಿಯನ್ನು ಕರೆಯಲು ಬಂದಿದ್ಯಾ ಮನೆಗೆ? ಏಕೆ ನಮ್ಮ ಮನೆಯಲ್ಲಿ ಕೂಡ ಹಬ್ಬ ಇಲ್ಲಿವೇನು? ಹೋಲಿ ಬಿಡ ಶಕುಂತಲ, ಹಬ್ಬ ಹುಡುವಿ ನಾಡ ತುಂಬಾ ಎಲ್ಲರ ಮನೆಯಲ್ಲಿ ಇರ್ತದೆ. ಪಾಪ ಇರುಳು ಒಬ್ಬ ತಂಗಿ ಕರೆದುಕೊಂಡು ಹೋಗಿ ಹೊಸ ಸೀರೆ ಉಡಿಸಬೇಕೆಂದು ಆಸೆ ಇಟ್ಕೊಂಡು ಬಂದಾನೆ. 4 ದಿನ ಶೀಲ ತಮ್ಮ ತವರು ಮನೆಗೆ ಹೋಗಿ ಬರ್ಲಿ ಬಿಡು. ಮತ್ತೇನು ನೋಡುತ್ತಾ ನಿಂತಿದೆ ಶೀಲ? ಅಪ್ಪಂದ ಆಜ್ಞೆ ಬಂದದನ, ಹೋಗಿ ಬಂದು ಬಿಡು. ನಾನು ಹೋಗಿ ಬರ್ತೀನಿ. ನೋಡಿ, ಹಬ್ಬಕ್ಕೆ ಒಬ್ಬಳನ್ನೇ ಕಳಿಸ್ತಾ ಇದ್ದೀರಾ, ನೀವು ಬಂದ್ಬಿಡ್ತೀರಾ ತಾನೇ? ಖಂಡಿತ ಬರ್ತೀನಿ. ಬೇಗನೆ ಬಂದ್ಬಿಡಿ. ನೋಡಪ್ಪ ಜಗದೀಶ್, ಹಬ್ಬ ಮುಗಿದ ಬ್ಯಾಲ ತೆಪ್ಪಲಾರದೆ ಕಳಿಸಿಕೊಡು ನಮ್ಮ ಸಸಿನ. ಯಾಕಂದ್ರೆ ಮನೆ ಕಡೆ ನಿಮ್ಮ ಅತ್ತಿ ಒಬ್ಬಳೇ ಇರ್ತಾಳೆ, ಬೇಜಾರು ಮಾಡ್ಕೋತಾಳ. ಹಾಗೆ ಆಗಲಿ ಮಾವ, ಯಾರು ಬೇಡ ಅನ್ನುತ್ತಾರೆ. ಹಬ್ಬ ಮುಗಿದ ನಂತರ ನಾನೇ ಸ್ವಂತ ಕಳಿಸಿ ಹೋಗ್ತೀನಿ, ಆಯ್ತೆ? ಜಗದೀಶ್ ಮಾಮ, ನೀನು ಬರುವಾನೇನು ಅವಶ್ಯಕತೆ ಇಲ್ಲ. ಹಬ್ಬಕ್ಕ ನಾನೇ ಆ ಕಡೆ ಬರ್ತೀನಿ. ಬರುವಾಗ ಅವಳನ್ನು ತಗೊಂಡು ಬರ್ತೀನಿ. ಯಾರು ಬೇಡ ಅನ್ನುತ್ತಾರೆ ಶ್ರೀಕಾಂತ್? ನೀನು ತಪ್ಪದೆ ಹಬ್ಬಕ್ಕೆ ಬರಬೇಕು. ಹಾ, ನಾವೇನ ಬರ್ತೇವೆ. ಎಲ್ಲರಿಗೆ ನಮಸ್ಕಾರ. ಕಳಿಸ್ಕೊಟ್ರಲ್ಲ ಮತ್ತೆ ನೋಡ್ತಾ ಇದ್ದೀರಾ? ಬನ್ನಿ ಊಟ ಮಾಡಿ.